ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬದನೆಕಾಯಿ ಸುಟ್ಟು ಹಸಿ ಮತ್ತು ಪಲಾವ್ ಮಾಡಿ ತೋರಿಸ್ತಾ ಇದ್ದೆ. ಪಲಾವಿಗೆ ಸಾಮಾನ್ಯವಾಗಿ ಮೊಸರು ಬಜ್ಜಿ ಮಾಡ್ತೀವಲ್ಲಿ, ಆದರೆ ನನಗೆ ಸ್ವಲ್ಪ ಈ ಬದನೆಕಾಯಿ ಸುಟ್ಟು ಹಸಿ ಪಲಾವಿನ ಸತಿ ಮಿಕ್ಸ್ ಮಾಡ್ಕೊಂಡು ಊಟ ಮಾಡಲು ಚಲೋ ಆಗ್ತು. ನಿಂಗೆ ಅವು ಒಂದು ಸರಿ ಇದ್ರೆ ಟ್ರೈ ಮಾಡಿ ನೋಡಿ. ಎಂತಕ್ಕೆ ಅಂದರೆ ಸೌತೆಕಾಯಿ ಹಸಿ ಕಾಮನ್ನಾಗಿ ಎಲ್ಲರೂ ಮಾಡ್ತಾರೆ, ಸೌತೆಕಾಯಿ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ. ಆದರೆ ಈ ಬದನೆಕಾಯಿ ಸುಟ್ಟು ಹಸಿ ಮಾಡಿದ್ನ ಒಂದು ಸರಿ ಟ್ರೈ ಮಾಡಿ ನೋಡಿ. ಅವಾಗ ಹೆಂಗಾತು ಕಾಮೆಂಟ್ ಮಾಡಿ. ಹೆಂಗೆ ತೋರಿಸ್ತಾ ಇದ್ದಿ, ಒಲೆಯಲ್ಲಿ ಸುಟ್ಕೊತಾ ಇದ್ದೆ ನಾನು ಗ್ಯಾಸ್ ಮೇಲೆ. ನಿಜವಾಗಿ ಇದನ್ನು ಇಂಗಾಳು ಅಂದರೆ ಕೆಂಡದಲ್ಲಿ ಸುಟ್ಕೊಂಡ್ರೆ ಇನ್ನೂ ಸೂಪರಾಗಿರ್ತು. ಈ ಬಚ್ಚಲು ಒಲೆ ಎಲ್ಲ ಇರುತ್ತಲ್ಲಿ. ಈಗ ಹಳ್ಳಿ ಮೇಲೆ ಅದು ಕಡಿಮೆ ಆಜು ಬಿಡಿ, ಸಿಟಿ ಮೇಲಂತೂ ಅದು ಆಗ್ತಿಲ್ಲ. ಒಲೆಯಲ್ಲಿ ಸುಟ್ಕೊಂಬೋದಯ್ಯ ಹಾಗೆ ಸುಟ್ಟುಗಳೇ. ಆದರೆ ಕೆಂಡದಲ್ಲಿ ಸುಟ್ಟರು ಮಾತ್ರ ಅದ್ರ ಟೇಸ್ಟೇ ಬೇರೆ ಆಗಿರುತ್ತು. ಇದು ಹೀಗೆ ಮಾಡಿ ಸುಟ್ಟುಗಳವು ನೋಡಿ, ಚಲೋ ಮಾಡಿ ಹನಿ ಮುಂದೆ ಹಿಂದೆ ಎಲ್ಲ ತಿರುಗಿಸ್ಕೊಂಡು. ಈಗ ಅದು ಆಚೆ ಬದಿ ಸುಡ್ತಾ ಇದ್ದಾಗ ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಮುಷ್ಟಿ ಕಾಯಿ ತುರಿ ಹಾಕ್ಕೊಂಡು ರುಬ್ಬಿಟ್ಕೊಂಬನ ನಾವು. ಈಗ ನೋಡಿ ಅದರ ರುಬ್ಬಿಟ್ಗಂಜಿ ಇದನ್ನೊಂದು ಬೋಗಣಿಗೆ ಹಾಕಿಮನ. ಇದನ್ನೊಂದು ಬೋಗಣಿಗೆ ಹಾಕ್ಕೊಂಡು ನಾ ಇದಕ್ಕೆ ಈಗ ಬರೀ ಕಾಯಿ ಒಂದೇ ಬೀಸಿದ್ದಲ್ಲಿ ಇದಕ್ಕೆ ಒಗ್ಗರಣೆ ಹಾಕೈತಿ. ಅಷ್ಟೊತ್ತಿಗೆ ಬದನೆಕಾಯಿ ಸುಟ್ಟು ತೆಗೆದು ಬದಿಗಿಟ್ಟಿದ್ದೀಗ. ಈಗ ಇದಕ್ಕೆ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ ಕಾಳು, ಮೆಣಸಿನಕಾಯಿ ಹಾಕಿ ಒಂದು ಸಿಂಪಲ್ ಒಗ್ಗರಣೆನ ಕಾಮನ್ನಾಗಿ ಹಸಿಗೆಲ್ಲ ಹಾಕ್ತೀವಲ್ಲಿ ಅದೇ ಒಗ್ಗರಣೆನೆಯ ಅದನ್ನ ಈ ಕಾಯಿಗೆ ಹಾಕಿಟ್ಕತ್ತಿ. ಅಷ್ಟೊತ್ತಿಗೆ ಅಂತಕ್ಕೆಂದ್ರೆ ಬದನೆಕಾಯಿ ಸುಟ್ಟಿದ್ದು ಬಿಸಿ ಇರ್ತಲ್ಲಿ, ಅದು ಸಿಪ್ಪೆ ತೆಗಿವಲ್ಲಿವರಿ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಂತಕ್ಕೆ. ಹಾಗಾಗಿ ಒಗ್ಗರಣೆನ ಇದಕ್ಕೆ ಹಾಕಿಟ್ಕತ್ತಿ. ನೋಡಿ ಒಗ್ಗರಣೆ ಇದು ಚಟಗಡಲ್ಲಿ ಹಣ್ಕಿದ್ದು. ಈಗ ಇದನ್ನು ಇದಕ್ಕೆ ಹಾಕ್ತಾ ಇದ್ದಿ. ಅವಾಗೆ ಹೇಳ್ದಂಗೆ ಇದು ಕಬ್ಬಣದ ಹುಟ್ಟು. ಇದರಲ್ಲಿ ಒಂಚೂರು ನೀರು ಹಾಕಿರೆ ಹೀಗೆ ಜರ ಉಡ್ತಲ್ಲಿ ಕಬ್ಬಣದ ಅಂಶ ಬಿಡ್ತು, ನಮ್ಮ ಶರೀರಕ್ಕೆ ಹೋಗ್ತು ಹೇಳಿ ಹಳಬರ ನಂಬಿಕೆ. ಅದನ್ನೇ ನಾನು ಯೂಸ್ ಮಾಡ್ತಿ. ಹಾಗಾಗಿ ನಾನು ಯಾವಾಗೂ ಹೀಗೆ ಮಾಡೇ ಒಗ್ಗರಣೆ ಹಾಕ್ತಿ. ಕೆಲವು ಜನ ಒಗ್ಗರಣೆ ಹುಟ್ಟೆ ಅದ್ರೊಳಗೆ ಅದುತ್ತಾ, ಅದು ನಂಗೆ ಇಷ್ಟ ಆಗ್ತಿಲ್ಲ. ಎಂತಕ್ಕೆಂದ್ರೆ ಕಷ್ಟಪಟ್ಟು ನಾವೇ ತೊಳೆಯವು ಕಡೆಗೆ. ಹಾಗಾಗಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಹಾಕ್ಕೊಂಡ್ರತ್ತು. ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಿ. ಈಗ ಈ ಬದನೆಕಾಯಿ ತಣುತ್ತಾ ನೋಡ್ಕೊಂಡು ಅದ್ರ ಸಿಪ್ಪೆ ತೆಕ್ಕೊಳ್ಳವು. ಇದಕ್ಕೆ ಈರುಳ್ಳಿನೂ ಹಾಕಿದ್ದಿ. ಈರುಳ್ಳಿ ಎಷ್ಟು ಜಾಸ್ತಿ ಬೇಕಾದ್ರೂ ಹಾಕ್ಕೊಳ್ಳಿ, ಚಲೋನೇ ಆಗ್ತು ಜಾಸ್ತಿ ಹಾಕ್ಕೊಂಡಷ್ಟು. ಈಗ ಈ ಬದನೆಕಾಯಿ ತಣುದ್ದ ನೋಡ್ಕೊಂಡು ಸಿಪ್ಪೆ ತೆಕ್ಕೊಳ್ಳವು ನಾವು. ನೋಡಿ ಎಷ್ಟು ಮೆತ್ತಗೆ ಬೆಂಜು ಹೇಳಿ. ನೋಡಿ ಕ್ಲೀನಾಗಿ ಸಿಪ್ಪೆ ತೆಕ್ಕೊಳ್ಳವು. ಈಗ ಸಿಪ್ಪೆ ತೆಗೆದಿಟ್ಟಿದ್ದೆ ನೋಡಿ. ಈಗ ಇದನ್ನು ಕೈಯಲ್ಲೂ ನುರಿತಾ ಕೆಲವು ಜನ. ಅದನ್ನು ನಂಗೆ ಸುಮಾರು ಹೆಚ್ಚಾಗಿ ಹುಟ್ಟಲ್ಲಿ ಹಿಂಗೆ ಕುಟ್ಟತ್ಯ. ಇದರಿಂದ ಸಣ್ಣ ಕೊಚ್ಚದಂಗೆ ಆಗ್ತು. ಒಂಚೂರು ಗಂಟಿಲಾಗಿದ್ದಂಗೆ ಇಡೀ ಇದರಲ್ಲೂ ಒಂದು ಹುಟ್ಟು ತಗೊಂಡು ಹೀಗೆ ಕೊಚ್ಚದಂಗೆ ಮಾಡ್ತೀವಿ. ಆವಾಗ ಅದು ಸಣ್ಣಗೆ ಸ್ಮ್ಯಾಶ್ ಆಗ್ತು. ಈ ಕೈಯಲ್ಲಿ ನುರಿದ್ರೆ ಒಂಥರ ಲೊಳೆ ಅನ್ನಿಸ್ತು. ಹಾಗಾಗಿ ಹಿಂಗಾದರೆ ಕೊಚ್ಚದಂಗೆ ಆಗ್ತದು. ಹಾಗಾಗಿ ಹಿಂಗೆ ಮಾಡಿ ಅದನ್ನು ಈಗ ಅದಕ್ಕೆ ಮಿಕ್ಸ್ ಮಾಡಿರತ್ತು. ಇಲ್ಲಿ ಹಸಿ ಕಾಯಿ ಬೀಸಿ ಈರುಳ್ಳಿ ಒಗ್ಗರಣೆ ಎಲ್ಲ ಹಾಕಿಟ್ಕೊಂಡಜ್ವಲ್ಲಿ ಅದಕ್ಕೆ ಈಗ ಇದನ್ನು ಹಾಕಿರತ್ತು. ನೋಡಿ ತೋರಿಸ್ತಾ ಇದ್ದಿ. ಕೆಂಡದಲ್ಲಿ ಸುಟ್ಕೊಂಡ್ರೆ ಸೂಪರ್ ಟೇಸ್ಟ್ ಆಗ್ತು. ಆದರೆ ಹಿಂಗಾದರೂ ಅಡ್ಡಿಲ್ಲ, ಬೇರೆ ಆಪ್ಷನ್ ಇಲ್ಲ ಅಲ್ಲಿ. ಹಾಗಾಗಿ ಈಗ ಇದಕ್ಕೆ ಒಂದು ಸೌಟು ಮೊಸರು, ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ರತ್ತು. ಈಗ ಬದನೆಕಾಯಿ ಸುಟ್ಟು ಹಸಿ ರೆಡಿ ಆಜು ನೋಡಿ. ಇದು ಅನ್ನದ ಸಂತಿಗೂ ಚಲೋ ಆಗ್ತು, ಪಲಾವಿನ ಸಂತಿಗಂತೂ ಸೂಪರ್ ಆಗ್ತು. ಅನ್ನಕ್ಕೂ ಹೆಂಗೆ ಇದ್ರ ಮಾಡ್ತೀಯ ಬದನೆಕಾಯಿ ಇದ್ದಾಗೆಲ್ಲವ, ಅನ್ನದ ಸಂತಿಗೆ ರುಚಿ ಆಗ್ತು. ನೀವು ಒಂದು ಸರಿ ಮಾಡಿ ನೋಡಿ. ಇದನ್ನು ಎಲ್ಲ ಸತಿನೂ ಸೌತೆಕಾಯಿ ಹಸಿನೇ ಆಗೋಗ್ತಲ್ಲ. ಒಂದು ಸರಿ ಇದ್ರ ಮಾಡಿ ನೋಡಿ ಸುಟ್ಟು ಹಸಿ ಬದನೆಕಾಯಿದು. ನಿಂಗಕ್ಕೆ ಇಷ್ಟ ಆಗ್ತಾಯಿದ್ದು ಹೇಳಾದರೆ ನನ್ನ ಚಾನಲಲ್ಲಿ ರೆಸಿಪೀಸ್ ಅಲ್ಲವ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಜಾಸ್ತಿ ಮಾಡಿ. ಅಂತಕ್ಕೆಂದ್ರೆ ಅವು ಮನೆಯಿಂದನೇ ಕಷ್ಟಪಟ್ಟು ಹಿಂಗೆ ಇದು ಮಾಡ್ತಾ ಇರ್ತಾ. ಹಾಗಾಗಿ ಮತ್ತು ಎಲ್ಲ ಬದಿ ನಿಮ್ಗೆ ಗೊತ್ತಿದ್ದು, ನಾ ಹಿಂದಿನ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೆ. ಎಲ್ಲ ಕೆಲಸನೂ ಮಾಡ್ಕೊಂಡು ಇದನ್ನು ಒಂದು ಮಾಡೋಣ ಹವ್ಯಾಸ ಮಾಡ್ತಾ ಇರ್ತಾ. ಈಗ ನೆಕ್ಸ್ಟು ಪಲಾವ್ ಮಾಡ್ತಾಯಿದ್ದಿ. ಪಲಾವ್ ಎಲ್ಲರೂ ಮಾಡ್ತಾ, ಅದ್ರೊಳಗೆ ಎಂಥ ಸ್ಪೆಷಲ್ಲೂ ಇಲ್ಲ. ಆದರೆ ನಾ ಹೆಂಗೆ ಮಾಡ್ತಾಯಿದ್ದೆ ನಿಗಳ ಸಂತಿ ಶೇರ್ ಮಾಡ್ಕೈತಿ. ನಿಂಗಕ್ಕೆ ಇಷ್ಟ ಆಗ್ತಾಯಿದ್ದ ನೋಡಿ. ಎಷ್ಟು ಜನ ಪಲಾವ್ ಮಾಡ್ತವೋ ಅಷ್ಟರು ಅವರವರದ್ದೇ ಮೆಥಡಲ್ಲಿ ಪಲಾವ್ ಮಾಡ್ತಾ. ಆದರೆ ನಾ ಮಾಡ್ತಾ ಹೆಂಗೆ ನಿಗಳ ಜೊತೆ ಶೇರ್ ಮಾಡ್ಕೈತಿ. ನಂದು ಸ್ವಲ್ಪ ನಂಗೆ ತರಕಾರಿ ಜಾಸ್ತಿ ಬೇಕು, ಹಾಗಾಗಿ ಅನ್ನೋದಕ್ಕಿಂತ ಜಾಸ್ತಿ ತರಕಾರಿನೇ ಇದ್ದಿರ್ತು. ಈಗ ನಾ 2 ಜನಕ್ಕೆ ಪಲಾವ್ ಮಾಡ್ತಾ ಇದ್ದಿದ್ದು.
ಎಮ್ಮಲ್ಲಿ ಪಲಾವ್ ಮಾಡಿರುವ 2 ಪದಾರ್ಥ ಕಂಪಲ್ಸರಿ. ಇವತ್ತು ಬದನೆಕಾಯಿ ಸುಟ್ಟು ಹಸಿ ಮತ್ತು ಬೀನ್ಸಿನ ಹುಳಿ ಮಾಡಿದ್ದಿ. ಈಗ ಪಲಾವಿಗೆ ಎಂತೆಂತ ಹಾಕ್ತಾಯಿದ್ದೀರಿ ತೋರಿಸ್ತಾ ಇದ್ದಿ. ಇದು ಬಡೆ ಸೊಪ್ಪು, ಇದು ಚಕ್ರ ಮೊಗ್ಗು, ಇದು ಜೀರಿಗೆ, ಲವಂಗ, ಚಕ್ಕೆ, ಕಾಯಿ ತುರಿ, ಹಾಗೆ ಗಾಂಧಾರಿ ಮೆಣಸು. ಇಲ್ಲಿ ಅಕ್ಕಿ ನೆನೆಸಿಟ್ಟು ಗಂಜಿ, ಹಾಗೆ ಬಟಾಣಿ ಕಾಳನ್ನು ನೆನೆಸಿಟ್ಟು ಗಂಜಿ. ಇಲ್ಲಿ ಈರುಳ್ಳಿ, ಟೊಮೆಟೊ, ಕ್ಯಾರೆಟು, ಬಟಾಟೆ ಕತ್ತರಿಸಿಟ್ಟು ಗಂಜಿ. ಇದಿಷ್ಟೇ ನಾ ಮಾಡ್ಕೊಂಬೋದು, ಪ್ರಿಪೇರ್ ಮಾಡ್ಕೊಂಜಿ. ಈಗ ಮಾಡೋದು ಹೆಂಗೆ ತೋರಿಸ್ತಿ. ಈಗ ಇದಿಷ್ಟು ಐಟಮ್ನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊತೀನಿ ನಾನು ನೀರು ಹಾಕಿ. ಇದು ಚಕ್ಕೆ ಮನೆದೆಯ ಮನೆಯೆಲ್ಲ ಇದ್ದು ಚಕ್ಕೆದ ಮರ, ದಾಲ್ಚಿನ್ನಿ ಚಕ್ಕೆ, ಅದನ್ನು ವರ್ಷವೂ ಎತ್ಕೊಂಡು ನಂಗೆ ಅದರದ್ದು ತೆಕ್ಕೊಂಡು ಚಕ್ಕೆಯ ಒಣಗಿಸಿ ಮಾಡಿಟ್ಕತ್ತೆ ಪ್ಯಾಟಿಂದೆಲ್ಲ ತತ್ವಿಲೆ, ಅದನ್ನೇ ಯೂಸ್ ಮಾಡ್ತೀಯ. ಇದು ಪ್ಯಾಟೆ ಚಕ್ಕೆಗಿಂತ ಸ್ವಲ್ಪ ಪರಿಮಳ ಕಮ್ಮಿ ಇರುತ್ತೆ, ಹಾಗಾಗಿ ನಂಗೆ ಜಾಸ್ತಿ ಹಾಕ್ತೀವಿ ಅದನ್ನು. ನಾ ಇಲ್ಲಿ ಶುಂಠಿ ಬೋಳ್ಕಾಳು ಆ ಥರದ್ದೆಲ್ಲ ಯಾವುದೂ ಯೂಸ್ ಮಾಡಿದ್ನಿಲ್ಲ. ಅದೆಲ್ಲ ಸ್ವಲ್ಪ ಬಾಡಿ ಹೀಟ್ ಆಗ್ತೋಳು ಅನ್ನಿಸ್ತು ನಂಗೆ, ಹಂಗಾಗಿ ಅಷ್ಟೆಲ್ಲ ಮಾಡ್ತಿನಿಲ್ಲ ಅದನ್ನು. ಈಗ ನೋಡಿ ಇದ್ರ ಪೌಡ್ರ್ ಮಾಡಿ ಇಟ್ಕಂಜಿ. ಈಗ ಒಂದು 4 ಸ್ಪೂನ್ ಎಣ್ಣೆ, ಒಂದು 4 ಸ್ಪೂನ್ ತುಪ್ಪ ಹಾಕೈತಿ. ಒಂದು 4 ಸ್ಪೂನ್ ಎಣ್ಣೆ, ಒಂದು 4 ಸ್ಪೂನ್ ತುಪ್ಪ ಹಾಕ್ಕೊಂಜಿ. ನೋಡಿ ತುಪ್ಪ ಹೆಂಗಿದ್ದು ತೋರಿಸ್ತಾ ಇದ್ದೆ ನೋಡಿ. ಈ ಟೈಮಿಗೆ ಸ್ವಲ್ಪ ಹಿಂಗೆ ಇರ್ತು, ಸ್ವಲ್ಪ ತೆಳ್ಳಗಾಗಿ. ಈಗ ಒಂದು 4 ಸ್ಪೂನು ತುಪ್ಪನೂ ಹಾಕ್ಕೊಂಜಿ. ನೋಡಿ ಕುಕ್ಕರಲ್ಲಿ ಮಾಡ್ತಾಯಿದ್ದಿ. ಈಗ ಅದಕ್ಕೆ 4 ಸ್ಪೂನ್ ತುಪ್ಪ, 4 ಸ್ಪೂನ್ ಎಣ್ಣೆ ಹಾಕ್ಕೊಂಜಿ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತೀನಿ. ನೋಡಿ ಎಲ್ಲರೂ ಒಂದೊಂದು ರೀತಿ ಮಾಡ್ತಾ, ಅದು ನಾ ಮಾಡೋದು ಹಿಂಗೆ. ನಾ ಮಾಡೋದು ಅಗದಿ ಸಿಂಪಲ್ಲು ನನಗನ್ನಿಸ್ತು, ಮತ್ತು ಅಗದಿ ಫಾಸ್ಟಾಗೂ ಆಗ್ತು. ರಶ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲ, ಮತ್ತು ಸಿಕ್ಕಾಪಟ್ಟೆ ಫಾಸ್ಟಾಗಿ ಆಗ್ತು. ನಾವು ಇದನ್ನೆಲ್ಲ ಒಂದು ಸರಿ ಕಟ್ ಮಾಡಿ ಇಟ್ಕೊಬಿಟ್ರೆ. ಈಗ ಈರುಳ್ಳಿನ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡಿದ್ದಿ. ನೋಡಿ ಈರುಳ್ಳಿ ಬೇಯ್ತಾ ಇದ್ದು. ಈಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದಿ. ನೋಡಿ ಫ್ರೆಶ್ಶಾಗಿ ಕೊಯ್ಕೊಬಂಜಿ, ಎಳೆ ಎತ್ತು ಎಷ್ಟು ಚಲೋ ಇದ್ದು ಹೇಳಿ. ನಮ್ಮಲ್ಲಿ 2-3 ಗಿಡ ಇದ್ದು, ನಂಗೆ ಯಾವ ದಿವಸನೂ ಅಲ್ಲಿಂದನೇ ಕೊಯ್ಕೊಬಂದ್ಕತ್ಯ. ಬಾಡಿದೆಲ್ಲ ಯೂಸ್ ಮಾಡ್ತೀವಿಲ್ಲ, ದಿವಸ ಫ್ರೆಶ್ಶಾಗೆ ಕೊಯ್ಕೊಬತ್ಯ. ಹೆಂಗೆ ಮದುವೆ ಟೈಮಿಗೆಲ್ಲ ಹೆಂಗಕ್ಕೆ ಆಪ್ಷನ್ ಇತ್ತು. ಹಳ್ಳಿಲಿದ್ದ ಒಡ್ಡಿಲ್ಯ ಜಾಬ್ ಮಾಡ್ತಾಯಿದ್ದವು, ಸಿಟಿ ಮೇಲೆ ಇದ್ದ ಒಡ್ಡಿಲ್ಯ ಹೇಳಿ. ಅಂದರೆ ನನಗೆ ಹಳ್ಳಿ ಲೈಫು, ಈ ಥರದ ಹಳ್ಳಿ ಜೀವನನೇ ಇಷ್ಟ ಆಗಿತ್ತು. ಹಾಗಾಗಿ ನಾ ಇಲ್ಲೇ ಹಳ್ಳಿಲಿದ್ದ ಒಡ್ಡಿಲೇಳೆ ಮದುವೆ ಹಾಕ್ಯಂಜಿ. ಈ ತೋಟ ಗದ್ದೆ ಕೆಲಸ, ಈ ಥರ ಕೊಟ್ಟಿಗೆ ಕೆಲಸ, ಹಿಂಗೆ ಮನೆ ಹೆಣ್ಮಕ್ಳ ದಿನಚರಿ ನಾ ಹಾಕಿದ್ನಲ್ಲಿ ಒಂದು ವೀಡಿಯೋ, ಆ ಥರದ್ದೇ ನನಗೆ ತುಂಬಾ ಇಷ್ಟ ಆಗಿತ್ತು. ಹಾಗಾಗಿ ನಾ ಮನೇಲಿದ್ದ ಒಡ್ಡಿಲೇಳೆ ಮದುವೆ ಹಾಕ್ಯಂಜಿ. ಹಾಗಾಗಿ ಮನೆಯಲ್ಲೇ ಖಾಲಿ ಎಂಥದಾರು ಮಾಡ್ಕೊತಿಪ್ಪ ನಳಿ ಸಣ್ಣ ಪುಟ್ಟ ವೀಡಿಯೋ ಮಾಡಿ ಹಿಂಗೆ ಅಪ್ಲೋಡ್ ಮಾಡ್ತಾಯಿದ್ದಿ. ನಿಂಗೆ ಎಲ್ಲ ಇದಕ್ಕೆ ಸಪೋರ್ಟ್ ಮಾಡಿ ಕೇಳ್ಕೊತಾ ಇದ್ದಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ಈಗ ಈ ಮಾಡಿಟ್ಕೊಂಡು ಪೌಡ್ರನ್ನ ಇದ್ರ ಸಂತಿಗೆ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ತಿ. 1-2 ಸೆಕೆಂಡ್ ಅದೊಂದು ಚೂರು ಹಸಿ ವಾಸನೆ ಹೋಪಲ್ಲಿವರೆ ಫ್ರೈ ಮಾಡ್ರತ್ತು. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನಂಥ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ಈಗ ಅದು 1-2 ನಿಮಿಷ ಫ್ರೈ ಆದಮೇಲೆ ನಾ ಇಲ್ಲಿ ಅಷ್ಟು ತರಕಾರಿ ಮತ್ತು ಕಾಳನ್ನು ಒಂದು ಬೋಗಣಿಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ತೊಳೆದಿಟ್ಕಂಜಿ. ಈಗ ಅದನ್ನು ಇದಕ್ಕೆ ಹಾಕ್ತಾಯಿದ್ದಿ. ನೋಡಿ ಇದಕ್ಕೆ ಹಾಕಿ 1-2 ನಿಮಿಷ ಫ್ರೈ ಮಾಡ್ತಿ. ಜಾಸ್ತಿ ಹೊತ್ತೇನು ಫ್ರೈ ಮಾಡೋವಳೆಲ್ಲ ಇಲ್ಲ, ಇದು ಬೆಂದ್ಕತ್ತು ಚಲೋ ಆಗ್ತು. ಹೆಂಗೂ ನಾವು 3 ವಿಷಲ್ ಹೊಡೆಯತ್ತಿ ಬೇಯ್ತದು, ಎಂತ ಆಗ್ತಿಲ್ಲ, ಚಲೋನೇ ಆಗ್ತು. ಈಗ ಇದಕ್ಕೆ ಉಪ್ಪು ಹಾಕ್ಯಮನೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು. ಈ ಟೈಮಲ್ಲೇ ಹಾಕ್ತಾಯಿದ್ದಿ ನಾನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿ. 1-2 ಸ್ಪೂನ್ ಸಕ್ಕರೆ ಹಾಕ್ತಿ. ಅದಕ್ಕೆ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಹೇಳಿ 1-2 ಸ್ಪೂನ್ ಸಕ್ಕರೆ ಹಾಕ್ತಿ. ಹಾಗೆ ಒಂಚೂರು ವಾಟ ಹುಳಿ ಪುಡಿ ಹಾಕ್ತೀವಿ, ಒಂದು ಸ್ವಲ್ಪ, ಜಾಸ್ತಿ ಬೇಕಾಗ್ತಿಲ್ಲ, ಒಂಚೂರು ಹಾಕ್ತಿ ಅಷ್ಟೇ. ಪಲಾವಿಗೆ ಹುಳಿ ಯಾವುದು ಹಾಕೋದೇ ಯೂಸ್ ಮಾಡೋದೇ ಹೋದರೂ ಚಲೋನೇ ಆಗ್ತು. ಅದನ್ನು ಒಂಚೂರು ಹಾಕ್ತಿ. ಈಗ ಇದನ್ನೆಲ್ಲ ಒಂದು ಸರಿ ಮಾಡಿ ಮಿಕ್ಸ್ ಮಾಡ್ರೆ ಅದು ಅಷ್ಟೇ. 1-2 ಸೆಕೆಂಡು. ಈ ನೋಡಿ ಚೆನ್ನಾಗಿ ಮಿಕ್ಸ್ ಆಜು ಇದು.
ಈಗ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡು ಅಕ್ಕಿ ಹಾಕ್ತಾ ಇದ್ದಿದ್ದು ನಿಂಗೆ ನೋಡ್ತಾ ಇದ್ದಿಕ್ಕು ನಾನು ನಾರ್ಮಲ್ ಅಕ್ಕಿನೇ ಹಾಕಿದ್ದೆ, ಕೆಂಪು ಅಕ್ಕಿನೇ ನಮ್ಮನೆದು ಊಟದ್ದು. ಇದೇ ಚಲೋ ಆಗ್ತು. ಈಗ ಹೊರಗಡೆಯಿಂದೆಲ್ಲ ಬಾಸ್ಮತಿ ರೈಸು ಅದು ಇದು ಹೇಳೆಲ್ಲ ತಂದ್ಕೊಂಡು ಮಾಡ್ತೀವಲ್ಲಿ, ನಮ್ಮಲ್ಲಿ ಅದಕ್ಕಷ್ಟು ಯಾರಿಗೂ ಇಷ್ಟ ಆಗ್ತಿಲ್ಲ ಮತ್ತು ನನಗೂ ಇಷ್ಟ ಆಗ್ತಿಲ್ಲ. ನಮ್ಮ ಮನೆ ಭತ್ತದ ಕೆಂಪು ಅಕ್ಕಿ ಅದನ್ನೇ ಯೂಸ್ ಮಾಡ್ತೀವಿ. ಹೆಂಗೆ ಹುಡಿ ಹುಡಿ ಯಾಕೆ ಪಲಾವ್ ಹಾಕ್ತಳು ತೋರಿಸ್ತೀನಿ ನೋಡಿ. ಎಲ್ಲ ಕಾಮನ್ನಾಗಿ ಅದ್ರಲ್ಲಿ ಮಾಡ್ರೊಂದೇ, ಆ ಥರ ಅಕ್ಕಿಲಿ ಮಾಡ್ರೊಂದೇ ಚಲೋ ಆಗ್ತು ಹೇಳ್ಕೊತ. ನಾ ಇದು ತಟ್ಟೆ ನೋಡಿ ತೋರಿಸಿದ್ದಿ, ಇದು ಹವ್ಯಕರ ಮನೆಯಲ್ಲಿ ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ಇತ್ತು. ಶೇರಿನ ತಟ್ಟೆ ಅತ್ತ ಮೊದಲೆಲ್ಲ ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ತಿದ್ದ, ಕುಡಿಯಲ್ಲೇ ಎಲ್ಲವ. ಈಗ ಅಷ್ಟು ದೊಡ್ಡ ತಟ್ಟೆಲ್ಲಿ ಯಾರೂ ಕುಡಿಯೋವಿರ್ತೀವಿಲ್ಲ, ಹಾಗಾಗಿ ಸಣ್ಣ ತಟ್ಟೆ ತಗತ್ತ. ನಾನು ಈಗ ಇದರಲ್ಲಿ 1/4 ತಟ್ಟೆ ಅಕ್ಕಿ ತಗೊಂಡಿದ್ದಿ, ಹಾಗಾಗಿ 2.5 ಲೋಟ ನೀರು ಹಾಕ್ತಾ ಇದ್ದಿ. 2 ಲೋಟ ನೀರು ಹಾಕಿದ್ದಿ. ಈಗ ಉಳಿದಿದ್ದ ಅರ್ಧ ಲೋಟ ಮಿಕ್ಸರ್ ಜಾರಲ್ಲಿ ತೊಳೆದು ಹಾಕ್ತಿ. ಅಂತಕ್ಕೇಂದ್ರೆ ಅದರಲ್ಲಿ ಆ ಪೌಡ್ರ್ ಮಾಡಿದ್ದಿದ್ದು ಅದ್ರ ವೇಸ್ಟ್ ಎಂತಕ್ಕೆ ಮಾಡೋವಳು ಅದನ್ನು ಸೇರಿಸಿ ಹಾಕ್ತಾಯಿದ್ದಿ. ಈಗ ಇದನ್ನೆಲ್ಲ ಸರಿ ಮಾಡಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕರತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಇದೆಲ್ಲ ಮಿಕ್ಸ್ ಮಾಡಿ ನಿಂಗಕ್ಕೆ ಕರೆಕ್ಟಾಗಿ ಅಂದಾಜು ಗೊತ್ತಾಗ್ತಿಲ್ಲ ಹೇಳಾದರೆ ಈ ಟೈಮಲ್ಲಿ ಈ ರಸನ ಒಂಚೂರು ಟೇಸ್ಟ್ ನೋಡ್ಕೇಳಿ. ಆವಾಗ ನಿಂಗಕ್ಕೆ ಅಂದಾಜು ಆಗ್ತು. ನಿಂಗಳ ಬಾಯಲ್ಲಿ ಸ್ವಲ್ಪ ಖಡಕ್ಕಾಗಿದ್ದು ಹೇಳಾದರೆ ಸ್ವಲ್ಪ ಸ್ಟ್ರಾಂಗಾಗಿ ಹಾಕ್ಕೊಂಡ್ರೆ ಉಪ್ಪು ಹುಳಿ ಖಾರವ, ಆವಾಗ ಅದು ಬೇಯತ್ತಿ ಕರೆಕ್ಟಾಗಿರ್ತು. ಆ ಮೆಥಡಲ್ಲೇ ಮಾಡಿ ಈ 3 ವಿಷಲ್ ಹೊಡೆಸ್ಬಿಟ್ರೆ ನಮ್ಮ ಪಲಾವ್ ರೆಡಿ ಆಗ್ತು. ಹಾಗೆ ಪಲಾವಿನ ಸಂತಿ ನಮ್ಮಲ್ಲಿ ಯಾವಾಗೂ ಎಂಥ ರೈಸ್ ಐಟಮ್ ಮಾಡಿರುವ ಅಥವಾ ರೊಟ್ಟಿ ಬಾಜಿನಿ ಎಂಥ ಮಾಡಿರುವ ಕನಿಷ್ಠ 2 ಪದಾರ್ಥ ಇರಲೇಬೇಕು. ಹಾಗಾಗಿ ನಾನು ಒಂದು ಬದನೆಕಾಯಿ ಹಸಿ ಮತ್ತು ಬೀನ್ಸಿನ ಹುಳಿ ಮಾಡಿದ್ದೆ. ಬೀನ್ಸಿನ ಸಾಂಬಾರು ಹೊಳ್ತ್ವಲ್ಲಿ ನಾಗಳ ಬದಿ ಹೆಚ್ಚಾಗಿ ಬೀನ್ಸಿನ ಹುಳಿ ಹೇಳ್ತೀಯ. ಬೀನ್ಸ್ ಅಂದ್ರೆ ಸಾಡ್ಗೆ, ತಂಗಳ ಬದಿ ಸಾಡ್ಗೆ ಹೇಳ್ತಾ ಹೇಳಿದ್ದೆ ಅದನ್ನು. ಅದು ಎಂತಕ್ಕೆ ಅಂದರೆ ಈ ಅನ್ನನೂ ಮಾಡೋಕ್ಕಾಗ್ತು, ಅನ್ನ ಪದಾರ್ಥ ಮತ್ತು ಪಲಾವು ಅಷ್ಟದು ಇದ್ದಿರ್ತು. ಹಾಗಾಗಿ ಅನ್ನಕ್ಕೆ ಹಾಕ್ಯಂಬ ಲೆಕ್ಕಕ್ಕೆ 2 ಪದಾರ್ಥ ಮಾಡೋಕ್ಕಾಗ್ತು, ಮಾಡಿಟ್ಟಿದ್ದೆ. ಈ ಬದನೆಕಾಯಿ ಹಸಿ ಅಂತಕ್ಕೆ ಮಾಡಿದ್ದೆ ಕೇಳ್ರೆ ಪಲಾವಿಗೂ ಚಲೋ ಆಗ್ತು ಮತ್ತು ಅನ್ನಕ್ಕೂ ಬತ್ತು. ಹಾಗಾಗಿ 2 in 1 ಹೇಳಿ ಮಾಡಿಟ್ಟಿದ್ದೆ. ನೋಡಿ ಪಲಾವ್ ಹೆಂಗಾಜು ತೋರಿಸ್ತಾ ಇದ್ದಿ ನೋಡಿ. ಮನೆ ಭತ್ತದ ಅಕ್ಕಿನ ಮಾಡಿದ ಪಲಾವ್ ಆದರೂ ಎಷ್ಟು ಹುಡಿ ಹುಡಿಯಾಗಿ ಹೆಂಗಾಜು ನೋಡಿ ತೋರಿಸ್ತೀನಿ ನಿಂಗಕ್ಕೆಯ ನೋಡಿ. ಈ ಪಲಾವೆಲ್ಲ ಇದ್ದರೆ ನಾನಂತೂ ಊಟ ಮಾಡ್ತೀನಿಲ್ಲ, ಇದು ಒಂದೇ ನಂದು. ನಮ್ಮಲ್ಲಿ ಅತ್ತೆ ಮತ್ತು